ನಮಸ್ಕಾರ. ಇವತ್ತು ಬಂದ್ಬಿಟ್ಟು 88ನೇ ಪ್ರಶ್ನೆನ ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್ ಆರ್ ಫ್ರೇಸಸ್ ಈಸ್ ಮೋಸ್ಟ್ ಅಪ್ರಾಪ್ರಿಯೇಟ್ಲಿ ಯೂಸ್ಡ್ ಟು ಡಿನೋಟ್ ಅ ಇಂಟರ್ ಆಪರೇಬಲ್ ನೆಟ್ವರ್ಕ್ ಆಫ್ 3D ವಿಜುವಲ್ಸ್ ವರ್ಲ್ಡ್ that can be accessed simultaneously by millions of users who can exert property right over virtual items. ಸೊ ಯಾವ ರೀತಿಯಾಗಿ ಫಿಸಿಕಲಿ ನಾವು ಏನು ಪ್ರಾಪರ್ಟಿ ರೈಟ್ಸನ್ನು ಆಕ್ಸೆಸ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ವರ್ಚುವಲ್ ವರ್ಲ್ಡಲ್ಲೂ ಪ್ರಾಪರ್ಟಿ ರೈಟ್ಸ್ ಒಂದಿಷ್ಟು ಪ್ರಾಪರ್ಟೀಸ್ ಇರ್ತಾವೆ, ಅದನ್ನು ಖರೀದಿ ಮಾಡೋದು, ಆ ರೀತಿ ಎಲ್ಲ ಟೆಕ್ನಾಲಜಿ ಬರ್ತಾ ಇದ್ದಾವೆ. ಸೊ ಇದು ಡಿಜಿಟಲ್ ವರ್ಲ್ಡಿಗೆ ಸಂಬಂಧಪಟ್ಟಿರೋದು. ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಆರ್ಟಿಕಲ್ಲಿಗೆ ಹೋಗೋಣ. ಇಲ್ಲಿ ಮೆಟಾವರ್ಸ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಮೆಟಾವರ್ಸ್ ಇಂಪ್ಲೈಸ್ ಅ ಶೇರ್ಡ್ ಎನ್ವೈರ್ಮೆಂಟ್ ದಟ್ ಸ್ಪ್ಯಾನ್ಸ್ ಎ ಮಲ್ಟಿಟ್ಯೂಡ್ ಆಫ್ 3D ವರ್ಚುವಲ್ ವರ್ಲ್ಡ್. Participants in metaverse will be able to move freely through these virtual worlds, taking their identity, entitlement and goods with them. ಸೊ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಯಾವ ರೀತಿಯಾಗಿ ಹೋಗ್ತಾಯಿಲ್ಲ, ಅದೇ ರೀತಿಯಾಗಿ ವರ್ಚುವಲ್ ವರ್ಲ್ಡಲ್ಲೂ ಮೂಮೆಂಟ್ ಸಾಧ್ಯ ಇದೆ. ಸೊ ಅದನ್ನು ಮೆಟಾವರ್ಸ್ ಪ್ರೊವೈಡ್ ಮಾಡುತ್ತೆ. ಸೊ ಅದರಿಂದ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ, ಮೆಟಾವರ್ಸ್. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.